ದಿನದ ಪ್ರಯೋಗ ಏನು ಮಾಡ್ತೀನಿ ಅನ್ನೋಂಥದ್ರ ಬಗ್ಗೆ ಹೇಳ್ರಿ. ನೀರು ತೊಗೊಂಡಿದ್ದೇವೆ ಬೀಕರ್ ಒಳಗೆ ರೀ. ಸೋಡಿಯಂ ಲೋಹ ತೊಗೊಂಡಿದ್ದೇವೆ ರೀ. ಫಿನಾಫ್ತಲಿನ್ ತೊಗೊಂಡಿದ್ದೇವೆ ರೀ. ಒಂದು ಸಣ್ಣ ಬೀಕರ್ ತೊಗೊಂಡಿದ್ದೇವೆ. ರೈಟ್. ಒಂದಿಷ್ಟು ಸೀಮೆ ಎಣ್ಣೆ ತೊಗೊಂಡಿದ್ದೇವೆ. ಓಕೆ, ಏನು ಮಾಡ್ತೀರಿ? ಬೀಕರ್ದಾಗ ನೀರು ಸಣ್ಣ ಬೀಕರ್ದಾಗ ಹಾಕ್ತೀವಿ ರೀ. ಫಿನಾಫ್ತಲಿನ್ ಹಾಕ್ತೀರಿ ರೀ. ಫಿನಾಫ್ತಲಿನ್ ಹಾಕ್ತೀರಿ ನೀರಿಗೆ. ಒಂದು ಹನಿ ಫಿನಾಫ್ತಲಿನ್ ಹಾಕಿದ್ದೀರಿ. ಫಿನಾಫ್ತಲಿನ್ ಹಾಕೋದ್ರಿಂದ ನೀರಿನ ಬಣ್ಣ ಏನು ಚೇಂಜ್ ಆಗಿಲ್ಲ. ರೈಟ್. ಸೀಮೆಎಣ್ಣೆ ಹಾಕ್ತೀರಿ. ಸೀಮೆಎಣ್ಣೆ ಹಾಕ್ತೀರಿ, ಹಾಕ್ರಿ. ಫಿನಾಫ್ತಲಿನ್ ಇಂಡಿಕೇಟರ್ ಅದ, ನೀರಿನ ಬಣ್ಣ ಏನೂ ಚೇಂಜ್ ಆಗಿಲ್ಲ. ಈಗ ಸೀಮೆಎಣ್ಣೆ ಹಾಕಾಕತ್ತೀರಿ, ಹಾಕಿ ನಾವು ಇಷ್ಟು. ಸೀಮೆಎಣ್ಣೆ ಏನಾಗ್ಲಿಕ್ಕತ್ತದ, ನೀರಿನ ಮೇಲೆ ತೇಲಕತ್ತದ, ಚೆಂದಾಗಿ ಕಾಣಿಸ್ತದೆ ನಮಗೆ. ಕಾಣಿಸ್ತದಲ್ಲ? ಹಾಂ, ಸೀಮೆಎಣ್ಣೆ ನೀರಿನ ಮೇಲೆ ಸರಿಯಾಗಿ ಒಂದು ಪದರ ರೂಪದೊಳಗೆ ಕಾಣಿಸ್ಲಿಕ್ಕತ್ತ. ಈಗೇನು ಮಾಡ್ತೀರಿ? ಸೋಡಿಯಂ ಲೋಹ ಹಾಕ್ತೀವಿ. ಸೋಡಿಯಂ ಲೋಹ ಇದರೊಳಗಡೆ ಹಾಕ್ತೀರಿ. ಸೋಡಿಯಂ ಲೋಹ ಸೀಮೆಎಣ್ಣೊಳಗೆ ಶೇಖರಣೆ ಮಾಡಿರ್ತಾರೆ. ನೀರು ಹಾಕ್ತಾರೆ ಇದಕ್ಕೆ. ಸಾವ್ಕಾಶ ಹಾಕ್ರಿ. ಅದಕ್ಕಲ್ಲಿ ಅದನ್ನು ನಾವು ಓಪನ್ನಾಗಿ ಇಡಬಾರ್ದು. ಪಿಂಕ್ ಕಲರ್ ಆಗ್ಲಿಕ್ಕತ್ತೋಡ್ರದು. ಹಾಕಷ್ಟು ಹಾಕು. ಜಂಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಲ್ಕತ್ತೀವಿ. ಹೌದಲ್ಲ, ಜಂಪಿಂಗ್ ಆಗ್ಲಕತ್ತಲ್ಲ ಸೋಡಿಯಂ ಲೋಹ. ಕೆರೋಸಿನ್ದೊಳಗೆ ಬಂದಾಗ ಆರ್ತದ, ನೀರಿನ ಮೇಲೆ ಬಿದ್ದಾಗ ಅದೇನಾಗ್ತದ, ಉರಿತದ. ನೀರಿನ ಪದರಿಗೂ ಮತ್ತು ಸೀಮೆಎಣ್ಣೆ ಪದರಿಗೂ ನಮಗೇನಾಗ್ತದ, ಸೋಡಿಯಂ ಲೋಹ ಜಂಪ್ ಆಗೋದನ್ನು ನಾವು ನೋಡ್ಬೋದಲ್ಲಿ. ಸೋಡಿಯಂ ಲೋಹ ಈಗ ಮೇಲೆ ಬಂದದ, ಇಲ್ಲಿ ಕೆಳಗಡೆ ಬರ್ಲಿಕ್ಕತ್ತದ. ರೈಟ್, ಮತ್ತೆ ಜಂಪ್ ಆಯ್ತದ. ಕಾಣಿಸ್ತದಲ್ಲ ನಿಮ್ಗೆ ಸೋಡಿಯಂ ಲೋಹ ಯಾವ ರೀತಿಯಾಗಿ ಜಂಪ್ ಮಾಡ್ತದ ಅನ್ನೋದು. ಕರೆಕ್ಟ್ ಅಲ್ಲ? ಇನ್ನೂ ಒಂದು ಕಣ ಅದ ಅಲ್ಲಿ. ಮತ್ತೊಂದಾಯ್ತು, ಮೂರದು. ಇಲ್ಲಿ ಎರಡು ಅಲ್ಲೇ ಕುಂತ ನೋಡ್ರಿ. ಈಗ ನೀರಿಗೆ ಹತ್ತದ ಕೂಡಲೇ ಸೋಡಿಯಂ ಲೋಹ ಕ್ರಿಯಾಶೀಲಾಗಿ ಉರಿತದ. ಉರಿದ ಕೂಡಲೇ ಆ ಸ್ಪೀಡಿಗಾಗಿ ಏನಾಗ್ತದೆ, ಮೇಲೆ ಬಂದುಬಿಡ್ತದೆ. ಅದು ಮೇಲೆ ಏನಿದಿರ್ತದೆ, ಸೀಮೆಎಣ್ಣೆ ಇದಿರ್ತದೆ, ಅಶ್ಲೇಟ್ ಎಣ್ಣೆ ಇದಿರ್ತದೆ, ಅದು ತಣ್ಣಗಾಗಿಬಿಡ್ತದೆ, ಅದು ಉರಿಯಂಗಿಲ್ಲ. ಸುಟ್ಟೋಯ್ತದ. ಅಲ್ಲಿ ಇನ್ನೊಂದು ಹೊಂಟದ್ರಿ. ಇನ್ನೊಂದು ಮತ್ತೆ ಅಲ್ಲ ಆಯ್ತು. ಇನ್ನೊಂದು ಅದು ಒಂದೇ ಆಯ್ತದ. ಒಂದೊಂದಕ್ಕೆ ಒಂದೊಂದು ಬಿಟ್ರಿ.